ಹಾಂ ನಡಿಯಮ್ಮ, ನನಗೆ ಬ್ಯೂಟಿ ಪಾರ್ಲರ್ಗೆ ಕೆಲವು ಐಟಮ್ ಎಲ್ಲ ಬೇಕು. ಇಲ್ಲೇ ತಗೊಂಡ್ಬಿಟ್ಟು ಹಂಗೆ ಹೋಗೋಣ ಬಸ್ಸಿಗೆ ಹತ್ಕೊಂಡು. ಸರಿ ಆಯ್ತಮ್ಮ, ನಡಿ ತಗೊಂಡು ಹೋಗೋಣ. ಮನೆಗಿನ್ನ ಯಾತೆ ರೇಷನ್ ಬೇಕು, ಇಲ್ಲೇ ದೊಡ್ಡ ಅಂಗಡಿಗೆ ತಗೊಂಡು ಹೋಗೋಣ. ಒಂದು 5-5 kg ಎಲ್ಲನ. ಅಲ್ಲಾದ್ರೆ ಊರಾಗೆ ಅರ್ಧ kg 1 kg ತಂದ್ರೆ ಜಾಸ್ತಿ ದುಡ್ಡಾಗುತ್ತೆ. ಜಾಸ್ತಿ ಐಟಮ್ ತಗೊಂಡ್ರೆ ಒಂದಿಷ್ಟು ಫ್ರೀ ಅದು ಇದು ಬರ್ತವೆ. ಹ್ಞೂ ಕಣಮ್ಮ, ಫ್ರೀ ಎಲ್ಲ ಬರ್ತವೆ. ಜಾಸ್ತಿ ತಗೋಬೇಕು. ಇಲ್ಲೇನೆ ಇಲ್ಲಿ ಸೂಪರ್ ಮಾರ್ಕೆಟ್ ಐತಲ್ಲ, ಅಲ್ಲಿಗೆ ಹೋಗೋಣ ನಡಿ. ಅಲ್ಲಾದ್ರೆ ಮನೆಗೆ ಬೇಕಾಗಿರೋ ಐಟಮು ಒಳ್ಳೊಳ್ಳೆ ಸಿಗ್ತವೆ. ಹಂಗೇನೆ ಸೋಪಿನ ಪುಡಿ ಅವಕ್ಕೆಲ್ಲ 1 kg ಫ್ರೀ ಇರ್ತವೆ, 1 ಬಕೆಟ್ ಫ್ರೀ ಇರ್ತವೆ, 1 ಎಲ್ಲ ಬರ್ತವೆ. ಜಾಸ್ತಿ ತಗೊಂಡ್ರೆ. ಆಯ್ತಮ್ಮ, ಬಾ. ಓಹ್ ಜಯಮ್ಮ, ಏನ್ ಜಯಮ್ಮ ಚೆನ್ನಾಗಿದೀಯಾ? ಮಗಳು ಮದ್ವೆಗಂತೂ ನಮ್ಮನ್ನು ಕರೀಲಿಲ್ಲ. ಅಟ್ಲೀಸ್ಟ್ ಬೀಗ್ರೂಟನಾದ್ರೂ ಮಾಡ್ಸಾಕ ನಮ್ಮನ್ನು ಕರಿಬೋದಾಗಿತ್ತಲ್ಲ ಜಯಮ್ಮ. ಅಯ್ಯೋ ಗೌರಮ್ಮ, ಅದು ಇದ್ಕಿದಂಗೆನೆ ಆಗೋಯ್ತು. ಯಾರನ್ನೂ ಕರಿಯಕ್ಕಾಗಲಿಲ್ಲ. ಸಿಂಪಲ್ ಆಗಿ ಮದುವೆ ಮಾಡಿದ್ವಿ ದೇವಸ್ಥಾನದ ಹತ್ರ. ಅದಕ್ಕೆ ಯಾರಿಗೂ ಹೇಳಲಿಲ್ಲ, ಬೀಗ್ರೂಟನೂ ಮಾಡಿಸ್ಲಿಲ್ಲ. ಬಿಡು, ಇನ್ನೊಂದ್ಸಲ ಯಾವಾಗಾದ್ರೂ ಕರಿಯಕ್ಕಾಗುತ್ತೆ. ಇನ್ನೊಂದ್ಸಲನಾ? ಏನ್ ನಿನ್ ಮಗಳಿಗೆ 2ನೇ ಸಲ ಮದ್ವೆ ಮಾಡ್ತೀಯಾ? ಒಂದೇ ಸಲ ತಾನೇ ಮದ್ವೆ ಮಾಡೋದು. ಇನ್ನೊಂದ್ಸಲ ಇನ್ಯಾವಾಗಮ್ಮ ಕರಿತೀಯ? ಅದೇ ನಾಮಕರಣ ಕರಿಬೇಕು ಅಷ್ಟೇನೆ. ನಾಮಕರಣ ಹೆಂಗಿದಾನೆ ನಿನ್ ಫಾರಿನ್ ಅಳಿಯ? ಅಮೆರಿಕಕ್ಕೆ ಹೋಗ್ತೀನಿ ಅಂತ ಕುಣಿತಿದ್ದೆ, ಹೋಗ್ ಬಂದಿ ಅಮೆರಿಕಕ್ಕೆ? ಇನ್ನೂ ಇಲ್ಲ ಕಣೆ ಗೌರಮ್ಮ, ಮುಂದಿನ ತಿಂಗಳು ಹೋಗ್ತೀನಿ. ಯಾಕೋ ಮಾಯ ಸಪ್ಪಗಿದ್ದಾಳೆ, ಏನೈತೆ? ಏನೂ ಇಲ್ಲ, ಅವಳಿಗೊಂದು ಸ್ವಲ್ಪ ಹುಷಾರಿರ್ಲಿಲ್ಲ, ಅದಕ್ಕೆ ಇಲ್ಲೇ ಆಸ್ಪತ್ರೆಗೆ ತೋರ್ಸೋಣ ಅಂತ ಕರ್ಕೊಂಬಂದೆ. ನೀನು ಏನು ಕೆಲ್ಸಕ್ಕೆ ಬಂದಿದ್ದೀಯ ಏನೋ? ಹೋಗು. ಏನೂ ಇಲ್ಲ, ಇಲ್ಲೇ ಸ್ವಲ್ಪ ನನ್ನ ಮಗಳದು ಮದುವೆ ಐತೆ, ಅದಕ್ಕೆ ಇದನ್ನ ವೆಡ್ಡಿಂಗ್ ಕಾರ್ಡ್ ಪ್ರಿಂಟ್ ಹಾಕ್ಸೋಣ ಅಂತ ಕೊಟ್ಟಿದ್ದೆ. ನಾನು ಇಲ್ಲೇ ಸ್ವಲ್ಪ ಇದಕ್ಕೆ ಹೋಗಿದ್ದೆ, ಬಾತ್ರೂಮ್ಗೆ ಹೋಗಿದ್ದೆ. ನನ್ನ ಮಗಳು ಅಲ್ಲಿದ್ದಾಳೆ, ಅಲ್ಲಿ ಪ್ರಿಂಟಿಂಗ್ ಪ್ರೆಸ್ ಹತ್ರ. ಅದಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಮಗ ಗೌರ್ಮೆಂಟ್ ಕೆಲಸದಾಗಲ್ಲ, ನನ್ನ ಅಳಿಯ ಗೌರ್ಮೆಂಟ್ ಕೆಲಸದಾಗಿದ್ದಾನೆ. ನನ್ನ ಮಗನೂ ಗೌರ್ಮೆಂಟ್ ಕೆಲಸಕ್ಕೆ ಹಾಕಿದ್ದಾನೆ. ಕೆಲಸನೂ ಇನ್ನೇನು ಆರ್ಡ್ರ್ ಬರ್ಬೇಕಷ್ಟೇನೆ. ಹೌದಾ, ತುಂಬಾ ಸಂತೋಷ. ಆಯ್ತು, ಹೋಗು ಮದ್ವೆಗೆ ಕರಿ ನಮ್ಮನ್ನ. ಮತ್ತೆ ನೀನಂತೂ ಕರೀಲಿಲ್ಲ, ನಾವಾದ್ರೂ ಕರಿತೀವಿ. ಅದ್ ಸರಿ, ಏನೋ ನಿನ್ನ ಅಮೇರಿಕಾ ಅಳಿಯ ಏನೋ ಕಾಣೆ ಆಗಿದ್ದಾನೆ ಅಂತ ಕೇಳ್ಪಟ್ಟೆ, ನಿಜವಾ ಅದು? ಮಾಯಾ, ನಿಜನೇನೆ ನಿನ್ ಗಂಡ ಕಾಣೆ ಆಗವನಂತೆ? ಹೀಗೆ ಗೌರಮ್ಮ, ಯಾರು ಈ ವಿಷಯ ಹೇಳಿದ್ದು? ನನ್ನ ಅಳಿಯ ಕಾಣೆ ಆಗಿದ್ದಾನೆ ಅಂತನ? ಯಾರೋ ಹಿಂಗೆ ಏನೋ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಂತೆ, ಅಲ್ಲೇನೋ ಮಾತಾಡ್ತಿದ್ರಂತೆ. ಯಾರೋ ಜಯಮ್ಮ, ಆಮೇಲೆ ಮಾಯಾ, ಯಾರೋ ಅಳಿಯ, ಅವನ ಹೆಸರು ಜಾನಿ ಅಂತೆ, ಫಾರಿನ್ ಆಗಿದ್ದೀನಿ ಅಂತ ಮೋಸ ಮಾಡಿದಂತೆ, ಏನೋ ಅಂತ ಮಾತಾಡ್ತಿದ್ದಂತೆ ಪೊಲೀಸ್ನವರು. ಅದನ್ನ ಕೇಳಿಸ್ಕೊಂಡು ನಮ್ಮೂರವರೇ ಯಾರೋ ಒಬ್ರು ಹೇಳಿದ್ರು. ಆಮೇಲೆ ನಾನು ನಿಮ್ಮೂರಾಗಿದ್ದಾರಲ್ಲ ಅವ್ರು ಯಾರು, ಸಾಕಮ್ಮ, ನಾನು ಸಾಕಮ್ಮನ ವಿಚಾರಿಸ್ದೆ. ಹಂಗಂತ ಅಂದ್ಲು, ಮೋಸ ಮಾಡಿ ಹೋಗಂತ ಪುಸ್ಕೊಂಡು ಹೋಗ್ಯವನೇ, ಅವನ ಅಮೇರಿಕಾಗೂ ಇಲ್ಲ, ಎಂಥದ್ದಾಗೂ ಇಲ್ಲ, ಜಯಮ್ಮನು ಅವ್ರ ಮಗಳನ್ನು ಯಾಮಾರಿಸಿದಾನೆ ಅಂತನ ಹೇಳ್ತಾ ಇದ್ಲಪ್ಪ. ನಿಜನೇನು? ಇವಳು ಗೌರಿ ಸುಮ್ಮನೆ ಮಾತಾಡ್ಸಕ್ ಬಂದಿಲ್ಲ, ಎಲ್ಲ ವಿಷಯ ತಿಳ್ಕೊಂಡು ನಮ್ಮನ್ನೇ ಆಡ್ಕೊಂಬಕ್ ಬಂದವಳೆ. ಮದ್ವೆ ಕರೀಲಿಲ್ಲ ಅಂತಾನೆ ಹೇಳ್ಕೊಂಡು. ಆಂಟಿ, ನಿಮ್ಗೇನ್ ಬೇಕು ನಮ್ಮ ಮದ್ವೆ ವಿಷಯ? ಸುಮ್ಮನೆ ಹೋಗ್ರಿ. ಅಯ್ಯೋ, ಇರೋ ವಿಷಯನೇ ಹೇಳೆ ಮಾಯಾ, ಅದ್ರಲ್ಲೇನಿದೆ? ನಿನ್ ಗಂಡ ಮೋಸ ಮಾಡಿರೋದು ನಿಜ ತಾನೆ? ನೋಡಿ ಗೌರಮ್ಮ, ಎಲ್ಲ ವಿಷಯ ತಿಳ್ಕೊಂಡು ಹಿಂಗೆ ಕೊಂಕಾಗಿ ಮಾತಾಡಬಾರ್ದು. ನಿನಗೆ ಈ ವಿಷಯ ಗೊತ್ತಿದೆ ಅಂತ ನಮ್ಮ ಮುಂಚೆನೆ ಹೇಳ್ಬೇಕಾಗಿತ್ತು. ಓಹೋ, ಇವಾಗ ಹೇಳ್ತಾಳೆ ಎಲ್ಲ ಗೊತ್ತು ಅಂತಾನೆ. ಎಲ್ಲ ಗೊತ್ತಿದ್ಮೇಲೆ ಯಾಕೆ ನಾಟಕ ಮಾಡ್ತೀಯ? ಮದ್ವೆ ಕರೀಲಿಲ್ಲ, ನಾಮಕರಣ ಕರೀರಿ, ಅದಕ್ಕೆ ಕರೀರಿ, ಇದಕ್ಕೆ ಕರೀರಿ ಅಂತಾನೆ. ಯಾಕೆ ನಮ್ಮ ಹೊಟ್ಟೆ ಉರ್ಸಾಕ? ಮುಚ್ಕೊಂಡು ಹೋಗು. ಅದೇನೋ ಮಗಳು ಮದ್ವೆ ಅಂತಿದ್ಯಲ್ಲ, ಮಾಡೋಗಿ ಹೋಗಿ. ಆಯ್ತು ಬಿಡಮ್ಮ, ಹೋಗ್ತೀನಿ ಬಿಡು. ನೀನ್ ಯಾಕೆ ಹಂಗಾಡ್ತಾ ಇದ್ಯಾ? ಮದ್ವೆಗೆ ತಪ್ಪದೆ ಬರ್ರಿ, ಈ ತಿಂಗಳೇ 27, 28ಕ್ಕೆ. ಮರಿದಂಗ್ ಬರ್ರಿ, ಮಗಳನ್ನು ಕರ್ಕೊಂಡ್ ಬಾ. ಆಯ್ತಾಯ್ತು, ಬರ್ತೀವಿ. ನೀನ್ ತೊಲಗು. ನಂತಾಗೆ ಸುಳ್ಳು ಹೇಳ್ತಾ ಈ ಜಯಮ್ಮ. ಬೇಗ ಬರ್ರಿ ಸುಮ್ಮನೆ. ಯಾರಿದು ಹಿಂಗೆ ಮಧ್ಯದಾಗ ನಿಂತ್ಕೊಂಡು ಹತ್ತಕ್ಕಿರಿಕೊಂಡು ಹಿಂಗೆ ಸುಮ್ಮನೆ ನಿಂತ್ಕೊಂಡು ಎತ್ತೋ ನೋಡ್ತಾ ಇದ್ದಾರೆ? ಏನ್ರಮ್ಮ, ಮುಂದಕ್ಕೆ ಹೋಗ್ರಿ, ಇಲ್ಲ ಅಂದ್ರೆ ಹಿಂದಕ್ಕೆ ಬರ್ರಿ. ಜಾಗ ಬಿಟ್ಟು ಇದ್ಯಾಕೆ ಹಿಂಗ್ ರೋಡ್ ಮಧ್ಯದಾಗ ಹಿಂಗ್ ನಿಂತಿದ್ದೀರಾ? ಜಾಗ ಬಿಟ್ಟು ನಮ್ಗೆ ಹೋಗಕ್ಕೆ. ಇವರ ಜಾನಿ ಎಂಟಿ ಮತ್ತೆ ಅವ್ರ ಅತ್ತೆ, ಇವರು ಜಾನಿ ಅವ್ರ ಅಪ್ಪ ಅಮ್ಮ ಅಲ್ವಾ? ಕಣಿ ಇವ್ರು. ನೋಡ್ದ? ಅರೆ ಜಲ್ದಿ ಹೋಗೋಣ. ಅಮ್ಮ ಹೋಗ್ತಾ ಇದಾರೆ, ಅವ್ರು ತಪ್ಪಿಸ್ಕೊಂಡು ಹೋಗ್ತಾ ಇದಾರೆ. ನಡಿಯಮ್ಮ, ನಡಿ. ನಿಂತ್ಕೊಳ್ರಮ್ಮ, ನಿಂತ್ಕೊಂತೀರೋ ಇಲ್ವ? ಈಗ ನೋಡ್ದೇನಮ್ಮ, ಎಲ್ಲ ವಿಷಯ ಗೊತ್ತಾಗುತ್ತೆ ಅಂತ ಏನ್ ತಪ್ಪಿಸ್ಕೊಂಡು ಓಡೋಗ್ತಾ ಇದಾರೆ. ನಡಿಯಮ್ಮ, ಜಲ್ದಿ ನಡಿ. ನಿಂತ್ಕೊಳ್ರು. ಬೋಳಿ ಮಕ್ಕಳ, ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ. ಏನು ನಮಗೆ ಮೋಸ ಮಾಡಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀರಾ ನೀವು? ಜಾನಿಗೆ ನಿಜವಾಗ್ಲೂ ಅಪ್ಪ ಅಮ್ಮ ಬೇಕಾ ಅಥವಾ ಯಾರು ಹೇಳ್ರಿ? ಅವನು ನಮಗೆ ಮೋಸ ಮಾಡಿ ಫಾರಿನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ, ವೀಸಾ ಪಾಸ್ಪೋರ್ಟ್ ತರ್ತೀನಿ ಅಂತ ಹೇಳಿ ಹೋಗಿ ಒಂದು 15 ದಿವಸ ತಿಂಗಳು ವ್ಯಾಲಾತಲ್ಲೇ ಇನ್ನ ಬರ್ಲಿಲ್ಲ. ನೀವು ಅಪ್ಪ ಅಮ್ಮ ಅಂತಾರ ನಾಟಕ ಮಾಡಿರಿ. ಆ ಗೆಸ್ಟ್ ಹೌಸ್ ಅನ್ನ ನಮ್ಮನೆ ಅಂತಾನೆ ಹೇಳಿದ್ರಿ ತಾನೆ ನೀವಿಬ್ರು ಸೇರ್ಕೊಂಡು.
ನೀವ್ ಯಾರು? ಎಲ್ಲಿಂದ ಬಂದ್ರಿ? ಜಾನಿಗೆ ಏನಾಗ್ಬೇಕು ನೀವು? ಬಾಯ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಏನು ಇಲ್ಲ, ಪೊಲೀಸ್ ಕೊಡ್ತೀವಿ. ಇಲ್ಲಮ್ಮ, ನಾವೇನು ನಿಮಗೆ ಮೋಸ ಮಾಡಿಲ್ಲ, ನಾವು ಯಾರಿಗೂ ಮೋಸ ಮಾಡಿಲ್ಲ. ನಮ್ಮನ್ನೇನು ಕೇಳ್ತೀರಾ? ಹೋಗ್ರಿ. ಏಯ್, ನಿಮ್ಮನ್ ಕೇಳ್ದೆ ಇನ್ಯಾರನ್ನ ಕೇಳ್ಬೇಕು? ಅಪ್ಪ ಅಮ್ಮ ಅಂತ ಹೇಳಿ ಮೋಸ ಮಾಡ್ತೀರಾ ನೀವು? ಹೇಳ್ರಿ, ಏನಾಗ್ಬೇಕು ನೀವು ನಿಜವಾಗ್ಲೂ ಜಾನಿಗೆ? ಆ ಮನೆ ನಿಮ್ದಲ್ವಂತೆ? ಹೌದಮ್ಮ, ಆ ಮನೆ ನಮ್ಮದು ಅಲ್ಲ, ಜಾನಿದು ಅಲ್ಲ. ಜಾನಿ ನಮಗೇನು ಮಗ ಅಲ್ಲ, ಏನೂ ಅಲ್ಲ. ಮಗ ಅಲ್ವಾ? ಅವತ್ತೇ ನನ್ಗೆ ಅನುಮಾನ ಬಂತು. ಅಂಕಲ್ ಆಂಟಿ ಅಂತ ಅಂದ. ನಾನು ನೋಡ್ಬೇಕಾದ್ರೆ ನನ್ಗೆ ಅನುಮಾನ ಬಂತು, ಇವಳೆ ಈ ಮಾಯನೇ. ನಂಬಲಿಲ್ಲ. ಅಯ್ಯೋ, ನೀನ್ ಎತ್ಲ ಕೇಳಿಸ್ಕೊಂಡು ಅಂತ ಹೇಳಿ ಏನೇನೋ ಸುಳ್ಳು ಹೇಳಿ ನಾನು ನಂಬಿಸ್ಬಿಟ್ರಿ ಅವತ್ತು. ಮಗ ಅಲ್ಲ ಅಂದ್ಮೇಲೆ ಯಾರು? ಏನಾಗ್ಬೇಕು ಅವ್ನು ನಿಮಗೆ? ನೀವ್ ಯಾಕಂಗ್ ನಾಟಕ ಮಾಡಿದ್ರಿ? ಅಯ್ಯೋ ಅಕ್ಕ, ಇವರು ನನ್ನ ಗಂಡ, ನಾನು ಇವ್ರ ಹೆಂಡತಿ. ನಾವಿಬ್ರು ಅಲ್ಲಿ ಇಲ್ಲಿ ನಾಟಕ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಅವರು ಜಾನಿ ಅನ್ನೋರು ಒಂದು 3 ದಿವಸ ಅಪ್ಪ ಅಮ್ಮನ ಥರ ನಾಟಕ ಮಾಡಬೇಕು ಅಂತೇಳಿ ನಮಗೆ 5,000 ಸಾವಿರ ದುಡ್ಡು ಕೊಟ್ಟು ಕರೆಸ್ಕೊಂಡಿದ್ರು. ಅದಕ್ಕೆ ನಾವು ನಾಟಕ ಮಾಡಿದ್ವಿ ಅಷ್ಟೇನೆ. ಅದು ಬಿಟ್ಟರೆ ನಮಗೇನೂ ಗೊತ್ತಿಲ್ಲ. ನಮ್ಮನ್ನು ಬಿಟ್ಬಿಡ್ರಿ. ಏನೋ ಹೊಟ್ಟೆ ಪಾಡಿಗೆ ನಾಟಕ ಮಾಡ್ಕೊಂಡು ಜೀವನ ಮಾಡ್ತೀವಿ. ನಮಗೆ ಪೊಲೀಸ್ ಗೀಲೀಸ್ ಅಂತ ಹೇಳಿ ನಮ್ಮನ್ನ ಇದು ಮಾಡಬೇಡಿ. ನಮಗೇನೂ ಗೊತ್ತಿಲ್ಲ. ಬೇಕು ಅಂದ್ರೆ ಜಾನಿ ಎಲ್ಲಿದ್ದಾನೋ ಏನೋ ಹುಡ್ಕೊಂಡು ಹೋಗಿ ಅವ್ನು ಹಿಡಿದು ಬೇಕಾದ್ರೆ ಪೊಲೀಸ್ನರಿಗೆ ಕೊಡ್ರಿ. ನಮಗೆ ಏನು ಮಾಡಬೇಡಿ. ಏನೋ ನಾವು ದುಡ್ಡಿನ ಆಸೆಗೆ ಬಡವರು ಈ ಥರ ನಾಟಕ ಮಾಡಿಬಿಟ್ವಿ ಅಷ್ಟೇನೆ. ನಾಚಿಕೆ ಆಗಲ್ವಾ? ದುಡ್ಡಿಗೋಸ್ಕರ ಇನ್ನೊಂದು ಹೆಣ್ಣಿನ ಸಂಸಾರನ ಹಾಳು ಮಾಡಿದ್ರಲ್ಲ ನೀವು. ಈಗ ನೋಡಿದ್ರೆ ಪೊಲೀಸ್ ಕೊಡ್ಬೇಡ್ರಿ ಅಂತ ಹೇಳ್ತೀರಾ? ಅದೆಲ್ಲ ಬೇಕಾಗಿಲ್ಲ. ಜಾನಿ ಎಲ್ಲೋದ? ಎಲ್ಲಿದ್ದಾನೆ? ಫೋನ್ ಮಾಡಿದ್ರಾ ಇಲ್ವಾ? ಹೇಳ್ರಿ, ಸಿಕ್ಕಿದ್ನಾ ಇಲ್ವಾ? ನೋಡಮ್ಮ, ಅವತ್ತು ನಾವು ದುಡ್ಡು ಇಸ್ಕೊಂಡು ಆ ಮನೆ ಬಿಟ್ಟು ಬಂದವರು. ಮತ್ತೆ ಅವನು ಎಲ್ಲಿ ಏನು ಅಂತ ನಾವು ಹುಡ್ಕೊಳಕ್ಕೂ ಹೋಗಿಲ್ಲ. ಅವನು ನಮಗೆ ಸಿಕ್ಕಿಲ್ಲ. ಇನ್ನೂ ನಮ್ಗೆ ದುಡ್ಡು ಕೊಡಬೇಕು. ಇನ್ನೊಂದು 5 ಸಾವಿರ ಆಮೇಲೆ ಕೊಡ್ತೀನಿ ಅಂತ ಹೇಳ್ದ. ಆದರೆ ಇದುವರೆಗೂ ಪತ್ತೆನೇ ಇಲ್ಲ. ನಾವು ಫೋನ್ ಮಾಡಿರೂ ಫೋನು ಸ್ವಿಚ್ ಆಫ್ ಅಂತ ಬತ್ತೈತೆ. ನಾವೇನು ಮಾಡೋಣ ಹೇಳ್ರಿ? ನಮ್ಮದು ಯಾವ ತಪ್ಪು ಇಲ್ಲ. ಏನೋ ದುಡ್ಡಿನ ಆಸೆಗೆ ಈ ಥರ ನಾಟಕ ಮಾಡಿಬಿಟ್ವಿ. ನಮ್ಮನ್ನು ಕ್ಷಮಿಸ್ಬಿಡಮ್ಮ. ನಾಚಿಕೆ ಆಗಲ್ವಾ? ಅವತ್ತೇನೆ ಇದನ್ನ ಹೇಳ್ಬೇಕು ತಾನೇ ನಮ್ಮ ಹತ್ರ? ಹಿಂಗೆ ನಾಟಕ ಮಾಡಿಸ್ತಾ ಇದ್ದಾನೆ ಅಂತಾನ? ನಾಟಕ ಮಾಡಿಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟು ಈಗ ನಮ್ದೇನು ತಪ್ಪಿಲ್ಲ ಅಂತಾನ ಹೇಳ್ತಾ ಇದ್ದೀರಾ? ನಿಜ ಹೇಳ್ರಿ, ಜಾನಿ ನಿಮಗೆ ಗೊತ್ತು ತಾನೇ ಎಲ್ಲಿದ್ದಾನೆ ಅಂತಾನ? ಅವರು ನೀವು ಶಾಮೀಲಾಗಿನೇ ಈ ತರ ಮೋಸ ಮಾಡ್ತಾ ಇದ್ರ? ಇನ್ನು ಎಷ್ಟು ಜನಕ್ಕೆ ಮೋಸ ಮಾಡಿದ್ರ ಈ ತರ ನಾಟಕ ಮಾಡಿ? ಅಯ್ಯೋ ಇಲ್ಲಮ್ಮ, ಯಾರಿಗೂ ನಾವು ಏನು ನಾಟಕ ಮಾಡಿ ಮೋಸ ಮಾಡಿಲ್ಲ. ನಾವು ನಾಟಕದವರೇನೆ. ಅಲ್ಲೆಲ್ಲ ಹಿಂಗೆ ಸಣ್ಣ ಪುಟ್ಟ ಹಳ್ಳಿಲಿ ಹೋಗಿ ನಾಟಕ ಮಾಡ್ತೀವಿ ನಮ್ಮ ತಂಡ ಜೊತೆಗೆ. ಇವರು ಜಾನಿ ಅನ್ನೋರು ಬಂದು ಹಿಂಗೆ ದುಡ್ಡು ಕೊಡ್ತೀವಿ, 3 ದಿವಸ ಅಪ್ಪ ಅಮ್ಮನ ಥರ ನಾಟಕ ಮಾಡ್ರಿ ಅಂತಂದ್ರು. ಅದಕ್ಕೆ ಅವ್ರು ಹೇಳ್ದಂಗೆ ಕೇಳಿದ್ವಿ ಅಷ್ಟೇನೆ. ನಮ್ದೇನು ತಪ್ಪಿಲ್ಲ ಕಣಮ್ಮ ಇದರಲ್ಲಿ. ತಪ್ಪಿಲ್ವಂತೆ? ತಪ್ಪಿಲ್ಲ, ಅದೆಲ್ಲ ಬೇಕಾಗಿಲ್ಲ. ಅವನೆಲ್ಲಿದ್ರು ಹಿಡಿದು ನಮಗೆ ಒಪ್ಪಿಸ್ಬೇಕು. ಎಲ್ಲಿದ್ದಾನೆ ಹೇಳ್ರಿ, ನಿಮಗೆ ಗೊತ್ತಿರುತ್ತೆ. ಸುಮ್ಮನೆ ನಾಟಕ ಮಾಡಬೇಡಿ, ಸಿಗಾಕಂತೀವಿ ಅಂತಾನ. ಗೊತ್ತಿಲ್ಲ ಅದು ಇದು ಅಂತಾನ. ಅಯ್ಯೋ ದೇವರಾಣೆಗೂ ನಮಗೆ ಗೊತ್ತಿಲ್ಲ ಕಣಮ್ಮ. ನಮಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇಲ್ಲ. ಫೋನ್ ಮಾಡಿದೆ ಸ್ವಿಚ್ ಆಫ್ ಅಂತ ಬತ್ತೈತೆ. ನಮ್ಮ ಹತ್ರ ಇರೋದು ಒಂದೇ ಫೋನ್ ನಂಬರು. ನಿಮ್ಮ ಹತ್ರ ಏನಾದರೂ 2-3 ಇದ್ದರೆ ಅವನವು ಫೋನ್ ಮಾಡಿ ಕೇಳ್ರಿ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ನಮಗೇನು ಗೊತ್ತಿಲ್ಲ ಕಣಮ್ಮ, ನಾವು ಬಡವರು ಅನ್ಕೊಂಡು ಈ ಥರ ಮೋಸ ಮಾಡ್ತಾರ? ನಾಚಿಕೆ ಆಗಲ್ವಾ? ಏನೋ ತಪ್ಪು ಆಯ್ತಮ್ಮ. ಇನ್ಮೇಲೆ ಆ ಥರ ಎಲ್ಲ ಮಾಡಲ್ಲ. ಕ್ಷಮಿಸ್ಬಿಡಿ. ಅವನು ಎಲ್ಲಿದ್ದಾನೆ ಏನು ಎತ್ತ ಅಂತನೂ ನನಗೂ ಗೊತ್ತಿಲ್ಲ. ಗೊತ್ತಾದ ತಕ್ಷಣ ನಿಮಗೆ ಹೇಳ್ತೀನಿ. ಸರಿ ಆಯ್ತು. ನಮ್ಮೂರು ಎಲ್ಲಿ ಅಂತ ಗೊತ್ತು ತಾನೆ? ನಿನ್ಗೇನಾದ್ರೂ ಅವನೇನಾರ ಬಂದ್ರೆ ಸೀದಾ ಪೊಲೀಸ್ನರಿಗೆ ಹೇಳು, ನನಗೂ ಹೇಳ್ಬೇಡ. ಪೊಲೀಸ್ನರು ಹಿಡಿದು ಒಳಗಾಕ್ತಾರೆ. ಕಂಪ್ಲೇಂಟ್ ಕೊಟ್ಟಿದೀವಿ. ಆ ಪೊಲೀಸ್ನರು ಅದೇನು ಕೆಲಸ ಮಾಡ್ತಾರೋ ಏನು ಕತ್ತಿ. ಕಂಪ್ಲೇಂಟ್ ಕೊಟ್ಟು 15 ದಿವಸ ಆದ್ರೂ ಸುಳಿವೇ ಇಲ್ಲ. ಎಲ್ಲೋದ ಏನು ಎತ್ತ ಅಂತಾನ ಅವ್ರಿಗೆ ವಿಚಾರಿಸೇ ಇಲ್ಲ ಅನ್ಸುತ್ತೆ. ಅವ್ರನ್ನೂ ನೋಡಿದಂಗೆನೆ ಮೈಯೆಲ್ಲ ಉರಿಯುತ್ತೆ. ಏನು ಕೆಲಸ ಮಾಡ್ತಾರೋ ಏನು ಕತ್ತಿ. ಸರಿನಮ್ಮ, ನಾವಿನ್ನು ಬರ್ತೀವಿ. ಎಲ್ಲನ ಇದ್ದರೆ ಸಿಕ್ಕಿದ್ರೆ ಖಂಡಿತ ಪೊಲೀಸ್ನವ್ರಿಗಾದ್ರೂ ಹೇಳ್ತೀವಿ, ನಿಮ್ಗಾದ್ರೂ ಹೇಳ್ತೀವಿ. ನಿಮ್ಮ ಫೋನ್ ನಂಬರ್ ನಮ್ಮ ಹತ್ರ ಐತೆ, ಹೇಳ್ತೀವಿ ಬಿಡ್ರಿ. ಫೋನ್ ನಂಬರ್ ಐತಾ ಮಾಯ? ಇವ್ರ ಫೋನ್ ನಂಬರ್ ಐತೆ ನಿಂತೆಗೆ? ನಂತಾಗ ಇವ್ರದಿಲ್ಲಮ್ಮ. ಇವ್ರ ತಗ ನಂದೇನಾದ್ರೂ ಇಟ್ಕೊಂಡಿದಾರೇನೋ? ಹೌದಮ್ಮ, ನಿಮ್ಮ ಫೋನ್ ನಂಬರು ಇರ್ಲಿ ಅಂತ ಇಟ್ಕೊಂಡಿದೀವಿ. ನಮ್ದೇನು ನಿಮ್ಮ ಹತ್ರ ಇಲ್ವಾ? ಬಿಡಿ ಪರವಾಗಿಲ್ಲ. ನಿಮ್ಮ ಫೋನ್ ನಂಬರ್ ನಮ್ಮ ಹತ್ರ ಐತಲ್ಲ, ನಾವೆಲ್ಲ ಮಾಡಿ ಹೇಳ್ತೀವಿ. ಬರ್ರಿ ಹೋಗೋಣ. ನಡಿಯೇ ಜಲ್ಜಲ್ದು. ಮಾಯಾ, ಅವ್ರನ್ನ ಬಿಡಬಾರ್ದಾಗಿತ್ತು ಅನ್ಸುತ್ತೆ. ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಎಳ್ಕೊಂಡೋಗಿ ಇವ್ರನ್ನ ಕೊಟ್ಟಿದ್ರೆ ಇವ್ರ ಮೂಲಕ ಆ ಜಾನಿ ನಡೆಯೋರು ಅನ್ಸುತ್ತೆ ಪೊಲೀಸ್ನವರು. ನಾವು ಬಿಟ್ಟು ತಪ್ಪು ಮಾಡಿದ್ವಾ? ಅಯ್ಯೋ, ಅವ್ರೇನೋ ನಾಟಕ ಮಾಡಾರಂತೆ ಬಿಡಮ್ಮ. ಅವ್ರಿಗೇನು ಗೊತ್ತಿರುತ್ತೆ? ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ. ಸರಿ ಬಾ ನೋಡೋಣ. ಹಂಗೆ ಮೇಕಪ್ ಐಟಮ್ ತಗೊಂಡು ಆ ಪೊಲೀಸ್ನನ್ನು ಒಂದ್ಸಲ ವಿಚಾರಿಸ್ಕೊಂಡು ಹೋಗೋಣ. ಏನಾಯ್ತು, ಎಲ್ಲ ಎತ್ತಾಯ್ತು, ಏನಾದರೂ ಸುಳಿವು ಸಿಕ್ತಾ ಅಂತೇಳಿ ಕೇಳ್ಕೊಂಡು ಹೋಗೋಣ ಬಾ. ಮನಿಯಾಳ ಎತ್ತ ಹಾಳಾಗಿ ಹೋಗ್ಯವನಿ. ನನ್ನ ಕೈಗೆ ಸಿಕ್ಕರೆ ಏನೂ ಇಲ್ಲ, ಅಲ್ಲೇನೆ ದಂಡೆ ತಗೊಂಡು ಅಕ್ಕಿ ಸಾಯಿಸ್ಬಿಡ್ತೀನಿ ಅವನ್ನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.